ರೀಸೆಂಟಾಗಿ ನನ್ನ ಫ್ರೆಂಡ್ ಜೊತೆ ಒಂದು ಇನ್ಸಿಡೆಂಟ್ ನಡೆಯುತ್ತಾಯ್ತಾ. ಕರೆಕ್ಟಾಗಿ 1 ವರ್ಷಗಳ ಹಿಂದೆ ನನ್ನ ಫ್ರೆಂಡಿದ್ದು ತಲೆ ಕೂದಲು ಯಾವ ಥರ ಇತ್ತು ಅಂತ ಹೇಳಿದರೆ, ಮೇಲ್ಗಡೆ ಎಲ್ಲ ಫ್ಲ್ಯಾಟ್ ಆಗಿತ್ತು, ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಕೂದಲು ಇರ್ತಿತ್ತು. ಅಫ್ಕೋರ್ಸ್ ಅವನಿಗೆ ಸಹ ಫ್ರೆಂಡ್ಸ್ ಅಂತ ಇರ್ತಾರೆ, ಅವನಿಗೆ ಸಹ ಫ್ರೆಂಡ್ಶಿಪ್ ಇರ್ತದೆ. ಈಗಿನ ಕಾಲದಲ್ಲಿ ಫ್ರೆಂಡ್ಶಿಪ್ ಯಾವ ಥರ ಅಂತ ನಿಮ್ಗೆ ಗೊತ್ತಿರ್ತದೆ. ಸ್ವಲ್ಪ ಎಂತಾದರೆ ಆದರೆ ಸಾಕು, ಫುಲ್ ತಮಾಷೆ ರುಬ್ಬಾಕಿ ರೋಸ್ಟ್ ಮಾಡಿ ಹಾಕ್ತಾರೆ. ಅವಂದು ಸಹ ಅದೇ ಥರ ಇತ್ತು. ಬಿಕಾಸ್ ಅವರ ತಲೆಯಲ್ಲಿ ಕೂದಲಿತ್ತು, ಅವರ ತಲೆಯಲ್ಲಿ ಕೂದಲು ಹೋಗ್ತಿರೋದು ಅವ್ರಿಗೆ ಸಹ ಗೊತ್ತಿರಲಿಲ್ಲ. ಬಟ್ ಇವೊಂದು ಜಾಸ್ತಿ ಹೋಗ್ತಾ ಇತ್ತು ತಲೆ ಕೂದಲು. ಇವೊಂದು ಸ್ವಲ್ಪ ಇಲ್ಲಿ ಬಾಲ್ಡ್ನೆಸ್ ಆಗಿ ಇಲ್ಲಿ ಎದ್ದು ಕಾಣ್ತಾ ಇತ್ತು. ಅವನಿಗೆ ವಯಸ್ಸು ಕರೆಕ್ಟಾಗಿ 23-24 ವರ್ಷ ಆದದಷ್ಟೇ. ಆ ವಯಸ್ಸಲ್ಲೇ ಅವನ ತಲೆ ಕೂದಲೆಲ್ಲ ಹೋಗಿ ಬಾಲ್ಡ್ನೆಸ್ ಆಗಿತ್ತು. ಅವನ ತಲೆ ಕೂದಲು ಎಂಥದ್ದು ಇರಲಿಲ್ಲ, ತಲೆ ಫುಲ್ ಬಾಲ್ಡ್ ಆಗಿತ್ತು. ಎಲ್ಲ ಫ್ರೆಂಡ್ಗಳು ಸೇರಿ ಇವನನ್ನು ತಮಾಷೆ ಮಾಡೋದಾಗಿರ್ಬೋದು, ಹೀಯಾಳಿಸೋದಾಗಿರ್ಬೋದು ಮಾಡ್ತಾಯಿದ್ರು. ಅವನಿಗೆ ಅವಮಾನ ಆಯಿತಾ ಅಲ್ಲ ಅವನಿಗೆ ಎಂಥದ ಒಂದು ನಾಚಿಕೆ ಆಯ್ತಾ ಅಂತ ಗೊತ್ತಿಲ್ಲ. ಇವ ಎಂತ ಮಾಡ್ತಾನೆ, ಇವ ನಮ್ಮ ಊರಿಂದ ಬೇಡಪ್ಪ ಇಲ್ಲಿ ಸಹವಾಸವೇ ಬೇಡ, ನನ್ನನ್ನೆಲ್ಲರೂ ರೋಸ್ಟ್ ಮಾಡಿ ರುಬ್ಬಾಕ್ತಾರೆ ಅಂತೇಳಿ ಇವ ಸೀದಾ ಕೆಲಸಕ್ಕಂತ ಬೆಂಗಳೂರಿಗೆ ಹೋಗ್ತಾನೆ. ಇವ ಹೋಗುವಾಗ ಹೇಗಿದ್ದ, ಬರುವಾಗ ಹೇಗಾದ ಎಲ್ಲ ಸ್ಟೋರಿ ನಿಮಗೆ ಹೇಳ್ತಾ ಹೋಗ್ತೇನೆ. ಇದುವರೆಯದ ಹಾಡು ಮೌನಗಳೇ ಸಾಕ್ಷಿಗಳು. ಇವ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಿಗೆ ಹೋಗುವಾಗ ಅವನ ತಲೆ ಕೂದಲು ಫ್ಲ್ಯಾಟ್ ಆಗಿತ್ತು. ಫ್ರೆಂಡ್ಸ್ ಎಲ್ಲ ಅನ್ಕೊಂಡ್ರಂತ. ಅವನಿಗೆ ಇಲ್ಲಿ ಸಂಬಳ ಸಾಕಾಗ್ತಿರ್ಲಿಲ್ಲ ಏನೋ. ಅದಕ್ಕೋಸ್ಕರ ಬೆಂಗಳೂರಿಗೆ ಹೋಗಿದ್ದಾನೆ ಅಂತೇಳಿ. ಬಟ್ ಇವನ ತಲೆಯಲ್ಲಿ ಆಲೋಚನೆಗಳೇ ಬೇರೆ ಇತ್ತು. ಇವ ಬೆಂಗಳೂರಿಗೆ ಹೋಗ್ತಾನೆ. ಬೆಂಗಳೂರಿಗೆ ಹೋದಾದ್ಮೇಲೆ ಕರೆಕ್ಟಾಗಿ ಇವನ ಪತ್ತೆನೇ ಇರುವುದಿಲ್ಲ. ಒಂದು 8-9 ತಿಂಗಳಾಗಿ, ಆ ತಿಂಗಳಾದ್ಮೇಲೆ ರಿಟರ್ನ್ ಮನೆಗೆ ಬರ್ತಾನೆ. ನಮ್ಮ ಊರಿಗೆ ಬಂದಾದ್ಮೇಲೆ ಎಲ್ಲರೂ ಶಾಕ್. ಫ್ರೆಂಡ್ಗಳು ಹೀಯಾಳಿಸಿರ್ತಾರೆ, ಬಿಕಾಸ್ ಅವನ ತಲೆಯಲ್ಲಿ ತಲೆ ಕೂದಲು ಇಲ್ಲ ಅಂತ ಹೇಳಿ. ಇವ 8 ತಿಂಗಳಾಗಿ ಸಡನ್ನಾಗಿ ಇಲ್ಲಿಗೆ ಬರುವಾಗ ಇವರು ನಮಗೆ ಗುರ್ತನೇ ಸಿಗ್ತಾ ಇರಲಿಲ್ಲ. ಬಿಕಾಸ್ ಅವನ ತಲೆಯಲ್ಲಿ ಕೂದಲೇ ಇರಲಿಲ್ಲ. ಸಡನ್ನಾಗಿ 8-9 ತಿಂಗಳಲ್ಲಿ ಫುಲ್ ಕೂದಲು ಬಂದಿದೆ. ಎಲ್ರಿಗೂ ಶಾಕ್. ಬಿಕಾಸ್ ಫ್ರೆಂಡ್ಶಿಪ್ ಅಂತ ಹೇಳಿದ್ಮೇಲೆ ಒಳ್ಳೆದಿದ್ರು ಹೀಯಾಳಿಸ್ತಾರೆ, ಕೆಟ್ಟದಾಗಿದ್ರು ಹೀಯಾಳಿಸ್ತಾರೆ. ಅವು ಬಂದಾಗ ಎಲ್ಲ ಇವನ ಹತ್ರ ಕೇಳಲಿಕ್ಕೆ ಎಲ್ಲ ಇವನ ಹತ್ರ ಮುತ್ತಿಗೆ ಹಾಕಿದ್ರು. ಬಿಕಾಸ್ ಎಂತ ಮಾರೆ ನಿನ್ನ ತಲೆಯಲ್ಲಿ ಕೂದಲೇ ಇರಲಿಲ್ಲ, ಹಾಗೆಲ್ಲ ಇರಲಿಲ್ಲ ಅಂತೇಳಿ. ಜಾಸ್ತಿ ಅಂತ ಬೆಳೆದಿರಲಿಲ್ಲ. ಈಗ ನನ್ನ ಹತ್ರ ಎಷ್ಟು ಕೂದಲುಂಟು ಅಷ್ಟೇ ಬೆಳೆದಿತ್ತು ಅವನಿಗೆ ತಲೆ ಕೂದಲು. ಬಾಲ್ಡ್ ಆಗಿದ್ದವನಿಗೆ ಇಷ್ಟು ಬೇಗ ಈ ಥರ ಕೂದಲು ಬರೋದು ಅಂತ ಹೇಳಿದ್ರೆ ಸಡನ್ ಆಶ್ಚರ್ಯವೇ ಆಗ್ತದೆ. ಹಾಗಾಗಿ ಒಂದಾಯಿತು, ಅವ ಹೇಳಿದ, ಇಲ್ಲ ನಾನು ಅದು ಟ್ರೀಟ್ಮೆಂಟ್ ತಗೊಂಡೆ, ಇದು ಟ್ರೀಟ್ಮೆಂಟ್ ತಗೊಂಡೆ, ಹಾಗಾಗಿ ನಾನು ತಲೆ ಕೂದಲು ಬೆಳೆಸ್ಕೊಂಡೆ, ಆ ಥರ ಈ ಥರ ಅಂತ ಹೇಳಿ. ಆಗ ಅವನ ಫ್ರೆಂಡ್ಸ್ ಎಲ್ಲ ಏನು ಮಾಡಿದರು, ನೀನು ಯಾವುದು ಟ್ಯಾಬ್ಲೆಟ್ ತಗೊಂಡದ್ದು ಮಾರೆ, ನೀನು ಎಂಥ ಸ್ಪ್ರೇ ತಗೊಂಡದ್ದು, ಅದು ನನಗೆ ಸಜೆಸ್ಟ್ ಮಾಡು, ನನಗೆ ಸಜೆಸ್ಟ್ ಮಾಡು ಅಂತ ಹೇಳಿದೆ. ಅವನ ಬೆನ್ನ ಹಿಂದೆ ಎಲ್ಲರೂ ಯಾರೂ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಅವನ ತಲೆ ಕೂದಲು ಇಲ್ಲದಾಗ, ಬಾಲ್ಡ್ನೆಸ್ ಆಗಿದ್ದಾಗ ಎಲ್ಲ ಹೀಯಾಳಿಸ್ತಿದ್ದವರು. ಈಗ ಅವನ ತಲೆಯಲ್ಲಿ ಕೂದಲು ಬಂದಾಗ ಎಲ್ಲರೂ ಅವನ ಹಿಂದೆ ಹಿಂಬಾಲಿಸ್ತಾ, ನನಗೆ ಎಂಥದ್ದು ಆ ಪ್ರಾಡಕ್ಟಿದ ಹೆಸರು ಹೇಳು, ಅದು ಎಂತ ಬಳಸಿದ್ದೆ ಹೇಳು, ನಂದು ತಲೆ ಕೂದಲು ಹೋಗ್ತುಂಟು, ಹಾಗೆ ಉಂಟು ಹೀಗೆ ಉಂಟು ಅಂತೇಳಿ ಎಲ್ಲರೂ ಅವನ ಹಿಂದೆನೇ ಮುತ್ತಿಗೆ ಹಾಕಲಿಕ್ಕೆ ಶುರು ಮಾಡಿದರು. ಆಯಿತು. ಈಗ ಇನ್ನೊಂದು ಮೈನ್ ಪಾಯಿಂಟಿಗೆ ಬರ್ತೇನೆ. ನಮ್ಮ ಕಡೆ ಯಾವ ಥರ ಅಂತ ಹೇಳಿದರೆ, ಈಗ ನಮ್ಮ ಊರಿಂದ ಬಿಟ್ಟು ಬೇರೆ ಊರಿಗೆ ಹೋಗಿ ಬೆಂಗಳೂರಲ್ಲಿ, ಈಗ ನಮ್ಮದು ಮಂಗಳೂರು ಅಂತ ಅಂದ್ಕೊಳ್ಳಿ. ಬೆಂಗಳೂರಿಗೆ ಹೋಗಿ ನಾವು ದುಡಿತಿದ್ರೆ ನಾವು ಹೇಗೆ ಅಂತಿದ್ದು, 8 ತಿಂಗಳು ಅಲ್ಲಿ ಕೆಲಸ ಮಾಡಿದರೆ ಒಂದು 8 ತಿಂಗಳು ಕೆಲಸ ಮಾಡಿ ಆದಮೇಲೆ ಇಲ್ಲಿ 2 ತಿಂಗಳು ಮನೆಯಲ್ಲಿ ಕೂತ್ಕೊಳ್ತೇವೆ. ಬಿಕಾಸ್ 8 ತಿಂಗಳಲ್ಲಿ ದುಡ್ದು ಸಾಕಾಗಿರ್ತದೆ. 2 ತಿಂಗಳು ಇಲ್ಲಿ ಮಸ್ತ್ ಮಜಾ ಮಾಡಿ ಮತ್ತೆ ಬೆಂಗಳೂರಿಗೆ ಹೋಗುವಂಥ ಆ ಥರದ ಒಂದು ಲೆಕ್ಕ ಅದು ಮುಂಚೆಯಿಂದ ಸಹ ಇಲ್ಲಿ ಉಂಟು. ಹಾಗಾಗಿ ಇವ ಎಂತ ಮಾಡ್ತಾನೆ, ಕೂದಲೆಲ್ಲ ಬಂದಿರ್ತದೆ, ಎಲ್ಲ ಕರೆಕ್ಟಾಗಿರ್ತಾನೆ. 8 ತಿಂಗಳು ಕಳೆದಾದ್ಮೇಲೆ ಇಲ್ಲಿ ಬರುವಾಗ ಕೂದಲು ಹೈಯೆಸ್ಟಾಗಿ ಒಂದು ಫುಲ್ ಫಿಲ್ ಆಗಿರ್ತದೆ. ಸ್ವಲ್ಪ ಒಂದು ಸ್ಕಾಲ್ಪ್ ಸಹ ಕಾಣಿಸ್ತಾ ಇರೋದಿಲ್ಲ. ಕೆಲವರು ಹೇಳ್ತಾರೆ ಅವ ಎಂಥದ್ದು ವಿಗ್ ಹಾಕಿದ್ದಾನೆ ಅಂತೇಳಿ. ವಿಗ್ಗೆಲ್ಲ ಎಂಥದ್ದಲ್ಲ, ನ್ಯಾಚುರಲ್ ಹೇರೇ ಬಂದಿತ್ತು ಅವನಿಗೆ. ಈ 2 ತಿಂಗಳು ಅವನು ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಕೂತ್ಕೊಳ್ತಾನೆ ಮನೆಯಲ್ಲಿ, ನಮ್ಮ ಊರಲ್ಲಿ ಅವನ ಮನೆಯಲ್ಲಿ. ಅವ 2 ತಿಂಗಳು ರೆಸ್ಟ್ ಅಂತ ಹೇಳಿ ಕೂತ್ಕೊಳ್ತಾನೆ. ಬಟ್ ಅವನಿಗೆ ಪ್ರಾಬ್ಲಮ್ ಶುರುವಾಗಿದ್ದೆ ಅಲ್ಲಿ. ಬಿಕಾಸ್ ಇವನೆಲ್ಲರಿಗೂ ಸಜೆಸ್ಟ್ ಮಾಡಿರ್ತಾನೆ, ನಾನು ಇಂಥ ಟ್ಯಾಬ್ಲೆಟ್ ತಗೊಂಡೆ, ಅದು ತಗೊಂಡೆ ಅಂತೇಳಿ. ನನಗೆ ಸಹ ಸ್ವಲ್ಪ ಡೌಟ್ ಆಯಿತು. ನಾನು ಮತ್ತೆ ಅದಕ್ಕೆಲ್ಲ ಕಿವಿ ಕೊಡಲಿಕ್ಕೆ ಹೋಗಲಿಲ್ಲ. ಇವ ಈಗ 2 ತಿಂಗಳು ನಮ್ಮ ಊರಲ್ಲಿದ್ದ, ಅವನ ಮನೆಯಲ್ಲಿದ್ದ. 2 ತಿಂಗಳು ಆಗಿ 2 ತಿಂಗಳು ಸಹ ಕರೆಕ್ಟಾಗಿ ಆಗಲಿಲ್ಲ. ಅವನ 1 ತಿಂಗಳಲ್ಲೇ ಸಡನ್ನಾಗಿ ಆ ಒಂದು ಹೇರ್ ಫಾಲ್ ಮತ್ತೆ ಶುರುವಾಗ್ತದೆ. ಇದೆಂತ ಮಾರೆ, ಬೆಂಗಳೂರಲ್ಲಿ ತಲೆ ಕೂದಲು ಬೆಳೀತದೆ, ಮಂಗಳೂರಿಗೆ ಬಂದರೆ ತಲೆ ಕೂದಲೆಲ್ಲ ಹೋಗ್ತದೆ, ಹೇರ್ ಫಾಲ್ ಆಗ್ತುಂಟು, ಎಂತ ಆಗ್ತುಂಟು. ಇಲ್ಲಿ ಫ್ರೆಂಡ್ಸ್ಗಳಿಗೂ ಸಹ ಕನ್ಫ್ಯೂಷನ್, ಮತ್ತು ಇವನಿಗೆ ಸಹ ಕನ್ಫ್ಯೂಷನ್.
ಸೊ ಕೆಲವರು ಹೇಳ್ತಾರೆ ಇಲ್ಲಿದ್ದು ನೀರು ಸರಿಯಾಗಿಲ್ವೋ ಏನೋ, ಸೊ ಹಾಗಾಗಿ ಹೋಗ್ತಾ ಇರ್ಬೋದು, ಅಥವಾ ಇಲ್ಲಿದ್ದು ಫುಡ್ ಸೂಟೇಬಲ್ ಆಗೋದಿಲ್ಲ ಅವನಿಗೆ, ಸೊ ಹಾಗಾಗಿ ಬೆಂಗಳೂರಿದ್ದು ಎಂಥದ್ದು ಒಳ್ಳೇದಿರ್ಬೋದು, ಆ ಥರ ಈ ಥರ ಅಂತ ತುಂಬ ಮಾತುಗಳು ಬರ್ತದೆ. ಸೊ ಈ ಥರ ಮಾತು ಬರುವಾಗ ಎಲ್ಲರೂ ಆಲೋಚನೆ ಮಾಡಬೇಕಾದದ್ದು. ಬಿಕಾಸ್ 8 ತಿಂಗಳು ಅಲ್ಲಿ ಹೋಗಿ ಅವನು ಕೂದಲು ಬೆಳೆಸಿ ಬಂದಿದ್ದಾನೆ, ಇಲ್ಲಿ ಬಂದು ಸಡನ್ನಾಗಿ 1 ತಿಂಗಳಲ್ಲಿ ಕೂದಲು ಹೋಗ್ತದೆ ಅಂತ ಹೇಳಿದರೆ, ಕೂದಲು ಯಾವ ಥರ ಹೋಗಲಿಕ್ಕೆ ಶುರು ಆಯ್ತು ಅಂತ ಹೇಳಿದರೆ, ಅವ ಮುಂಚೆ ಫ್ಲ್ಯಾಟ್ ಆಗಿದ್ದಲ್ಲ ಅದಕ್ಕಿಂತ ಡಬ್ಬಲ್ ಆಗಿ ಫುಲ್ ಫ್ಲ್ಯಾಟ್ ಆಗಿ ಹೋದ. ಸೊ ಎಂತ ಮಾಡೋದು? ಕೈ ಹಾಕುವಾಗ ಇಷ್ಟಿಷ್ಟು ಕೂದಲು. ಇದಕ್ಕೆ ಕಾರಣ ಎಂತ ಗೊತ್ತುಂಟ ನಿಮಗೆ? ಇದರ ಬಗ್ಗೆನೇ ಇವತ್ತು ನಾನು ಮಾತಾಡಲಿಕ್ಕೆ ಬಂದಿರೋದು. ಅತ್ಯಂತ ವಿಷಕಾರಿ, ಅತ್ಯಂತ ಕ್ರೂರಿ ಅಂತ ಹೇಳ್ಬೋದು. ಎಂತಂತ ಹೇಳಿದರೆ, ಆ ಪ್ರಾಡಕ್ಟ್ ಒಂದು ಬಳಸಿದ್ದಲ್ಲ, ಅದರ ಹೆಸರೇ ಮಿನಾಕ್ಸಿಡಿಲ್. ಈ ಮಿನಾಕ್ಸಿಡಿಲನ್ನು ತೆಗೆದುಕೊಳ್ಳುವ ಮುಂಚೆ 1000 ಸತಿ ನೀವು ಯೋಚನೆ ಮಾಡಿ. ಸೊ ಅದು ಹೇಗೆ ಬಳಸೋದು, ಇದರಿಂದ ಎಂಥ ಸೈಡ್ ಎಫೆಕ್ಟ್ ಉಂಟು ಎಲ್ಲ ನಿಮಗೆ ಹೇಳ್ತೇನೆ. ಸೊ ಈ ಮಿನಾಕ್ಸಿಡಿಲ್, ಫಸ್ಟ್ ಆಫ್ ಆಲ್ ಮಿನಾಕ್ಸಿಡಿಲ್ ಅಂದರೆ ಎಂತ ಅಂತ ಹೇಳಿದರೆ, ನಿಮ್ಮ ತಲೆ ಕೂದಲು ಹೇರ್ ಫಾಲ್ ಆಗ್ತಿದ್ರೆ ಅದನ್ನು ತಡೆಗಟ್ತದೆ. ಒಂದು ವೇಳೆ ನಿಮ್ಮದು ಅಲಕ್ಕ ತಲೆ ಬಾಣಲಿ ಆಗಿದ್ದರೆ ಅದನ್ನು ರಿಕವರಿ ಮಾಡಿ ಕೊಡ್ತದೆ. 100ರಲ್ಲಿ ಒಂದು 98% ಜನರಿಗೆ ಇದು ವರ್ಕ್ ಆಗಿದೆ ಮಿನಾಕ್ಸಿಡಿಲ್ ಅಂತ ಇರೋದೇ ಅದಕ್ಕೆ. ಅದರದ್ದು ಯೂಸೇಜೇ ಅದೇ, ಬೇರೆ ಎಂಥದಕ್ಕಲ್ಲ. ಅದೆಂತ ಮಾಡ್ತದೆ ಅಂತ ಹೇಳಿದರೆ, ಬ್ಲಡ್ ಫ್ಲೋ ಜಾಸ್ತಿ ಮಾಡಿ, ತಲೆದು ರಕ್ತ ಎಲ್ಲ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿ, ನಿಮಗೆ ಯಾವ ಜಾಗದಲ್ಲಿ ತಲೆಯದ್ದು ಕೂದಲಿಲ್ಲ, ಉದುರ್ತಿದೆಯಾ, ಇದೆಲ್ಲ ಇದ್ದಾಗ ನಿಮಗೆ ಇದನ್ನೆಲ್ಲ ಸರಿ ಮಾಡಿಕೊಡುವಂತಹ ಒಂದು ಸ್ಪ್ರೇಸ್ ಸಿಗ್ತದೆ, ಅದರಲ್ಲಿ ಒಂದು ಮಾತ್ರೆ ಸಹ ಸಿಗ್ತದೆ. ಸೊ ಈ ಮಿನಾಕ್ಸಿಡಿಲ್ನ ತೆಗೆದುಕೊಳ್ಳುವ ಮುಂಚೆ ನಿಮ್ಮ ಫ್ಯಾಮಿಲಿ ಡಾಕ್ಟ್ರ್ ಯಾರಾದರೂ ಇದ್ದರೆ, ಅಥವಾ ಯಾವುದೇ ಇದ್ದರೆ, ನಿಮಗೆ ಯಾರಾದರೂ ಕಾಂಟ್ಯಾಕ್ಟಲ್ಲಿ ಇದ್ದರೆ, ಇಲ್ಲದಿದ್ದರೆ ಮಿನಾಕ್ಸಿಡಿಲ್ ತೆಗೊಳ್ತೀರಾ ಅಂತ ಹೇಳಿದರೆ, ನೀವು ಹೋಗಿ ಕ್ಲಿನಿಕ್ಗೆ ಹೋಗಿ ಫಸ್ಟ್ ಆಫ್ ಆಲ್ ನೀವು ಒಂದು ಅವ್ರ ಹತ್ರ ಸಜೆಷನ್ ತಗೊಳ್ಳಿ. ನಾನು ಈ ಥರ ಮಿನಾಕ್ಸಿಡಿಲ್ ತಗೊಳ್ಬೇಕಂತ ಇದ್ದೇನೆ, ಸೊ ತಗೊಳ್ಬಹುದಾ ಅಂತೇಳಿ. ಅವರು ನಿಮ್ಮದು ಬ್ಲಡ್ ಟೆಸ್ಟು ಅದೆಲ್ಲ ಮಾಡಿ ಆದಮೇಲೆ ನೀವು ಒಂದು ಕರೆಕ್ಟಾಗಿ ನಿಮಗೆ ತಗೊಳ್ಬೋದಾ, ಎಷ್ಟು ml ತಗೊಳ್ಬೇಕಂತೇಳಿ ಡಾಕ್ಟ್ರ್ ಕನ್ಸಿಡರ್ ಮಾಡಿದ ಆದಮೇಲೆ ನೀವು ತಗೊಳ್ಬೇಕು. ಇಲ್ಲದಿದ್ದರೆ ನಿಮಗೆ ತುಂಬ ಕಷ್ಟ ಆಗ್ತದೆ. ಅದರದ್ದು ಬೆನಿಫಿಟ್ಸ್ ಅಂತ ಹೇಳಿದರೆ ಎಂತಂತ ಹೇಳಿದರೆ, ಎರಡೇ, ನಿಮ್ಮ ತಲೆ ಕೂದಲು ಉದುರುವುದು ನಿಲ್ತದೆ ಮತ್ತು ತಲೆಯಲ್ಲಿ ಕೂದಲು ಬರ್ತದೆ ಅಷ್ಟೇ. ಮತ್ತು ಇದರದ್ದು ಸೈಡ್ ಎಫೆಕ್ಟ್ಗೆ ಹೇಳ್ತಾ ಹೋದರೆ ನೀವು ಟೆನ್ಷನ್ ಆಗ್ತೀರಾ. ಸೊ ಈಗ ಒಂದೊಂದು ಪಾಯಿಂಟನ್ನು ಬಿಚ್ಚಿಡ್ತಾ ಹೋಗ್ತೇನೆ. ಫಸ್ಟಿಗೆ ಯೂಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳುವ. ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ಹೇಳಿದರೆ, ಸೊ ಆ್ಯಸ್ ಯೂಶ್ವಲ್ ನೀವು ಸ್ನಾನ ಮಾಡಿ ಬರ್ತೀರ, ತಲೆಯನ್ನು ಶ್ಯಾಂಪುಯಿಂದ ತೊಳ್ಕೊಂಡು, ಅದಾದಮೇಲೆ ಹೇರ್ ಡ್ರೈಯರೆಲ್ಲ ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ತಲೆಯನ್ನು ಒಣಗಲಿಕ್ಕೆ ಬಿಟ್ಟಾದಮೇಲೆ ನೀವೆಂತ ಮಾಡಬೇಕಂತ ಹೇಳಿದರೆ, ಈ ಸ್ಕಾಲ್ಫ್ ಇರ್ತದಲ್ಲ, ಇಲ್ಲೆಲ್ಲ ನಿಮ್ಮದು ಇಲ್ಲಿ ಸ್ಕಾಲ್ಫ್ ಇರ್ತದೆ, ಅದನ್ನು ಬಿಡಿಸಿ ಒಣ ನೆತ್ತಿಗೆ ಇದನ್ನು ಸ್ಪ್ರೇ ಮಾಡಬೇಕು, ಆಯಿತಾ? ಸ್ಪ್ರೇ ಮಾಡಿ ಅದಾದಮೇಲೆ ತಕ್ಷಣವೇ ತೊಳಿಲಿಕ್ಕೆ ಬಾರ್ದು, ಒದ್ದೆ ತಲೆಗೆ ಹಾಕಲಿಕ್ಕೆ ಬಾರ್ದು. ಒಂದು 2-3 ಗಂಟೆ ಬಿಡಬೇಕಾಗೇನೆ ಮಿನಾಕ್ಸಿಡಿಲನ್ನು. ಅದನ್ನು ಬಿಟ್ಟಾದಮೇಲೆ ಮತ್ತೆ ನೀವು ವಾಶ್ ಮಾಡಿದಾದ್ಮೇಲೆ ಅದು ಮಿನಾಕ್ಸಿಡಿಲ್ ಯೂಸ್ ಮಾಡಿದಾಗೆ ಅದು ಫೋಮ್ ಆ ಥರ ಯೂಸ್ ಮಾಡೋದು. ಮತ್ತು ನಿಮಗೆ ಟ್ಯಾಬ್ಲೆಟ್ ಸಿಕ್ಕಿದ್ದು, ಒಂದು ವೇಳೆ ಟ್ಯಾಬ್ಲೆಟ್ ಕೊಟ್ಟರೆ ಟ್ಯಾಬ್ಲೆಟ್ ದಿನಕ್ಕೆ 2 ಸತಿ ತಗೊಳ್ಬೋದು. ಸೊ ಈ ಥರ ಒಂದು ಕಂಡೀಷನ್ ಇರ್ತದೆ ಅದರದ್ದು. ಮತ್ತು ನೀವು ಫೋಮ್ ಯೂಸ್ ಮಾಡುವಾಗ, ಸ್ಪ್ರೇ ಯೂಸ್ ಮಾಡುವಾಗ ಕಣ್ಣನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಬಿಕಾಸ್ ಹೆವಿ ಡೇಂಜರಸ್ ಅದು. ಮಿನಾಕ್ಸಿಡಿಲ್ ಅಂತ ಹೇಳುವಾಗಲೇ ನನಗೆ ಭಯ ಆಗ್ತಾ ಉಂಟು, ಬಿಕಾಸ್ ನಾನು ಎಷ್ಟೋ ರಿಸಲ್ಟ್ಗಳನ್ನು ನೋಡಿದ್ದೇನೆ. ಈ ಮಿನಾಕ್ಸಿಡಿಲನ್ನು ಜಾಸ್ತಿಯಾಗಿ ಯೂಸ್ ಮಾಡೋದು ಯಾರಪ್ಪ ಅಂತ ಹೇಳಿದರೆ, ಈ ಹೆಂಗಸರು. ಗಂಡಸರಿಗಿಂತ ಹೆಂಗಸರು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಬಿಕಾಸ್ ಹೇರ್ ಫಾಲ್ ಆಗ್ತಾನೆ ಇರ್ತದೆ, ಅವರು ಬಾಚುವಾಗ ಹೇರ್ ಫಾಲ್ ಆಗ್ತಾನೆ ಇರ್ತದೆ. ನೀವು ಎಲ್ಲಿಯಾದರೂ ಕರೆಕ್ಟಾಗಿ ಹೋಗಿ ನೋಡಿ, ಎಲ್ಲಿಯಾದರೂ ಹಳ್ಳಿಗಳಲ್ಲಿ ಆಗಿರ್ಬೋದು, ಬೇರೆ ಎಲ್ಲೆಲ್ಲ ಆಗಿರ್ಬೋದು. ಹಳ್ಳಿಗಳಲ್ಲಿ ಸಹ ನಾನು ಸರಿಯಾಗಿ ನೋಡಿದ್ದೇನೆ. ಮತ್ತು ನಿಮ್ಮ ಸಿಟಿಗಳಲ್ಲಿ ಹೈಯೆಸ್ಟಾಗಿ ಯೂಸ್ ಮಾಡ್ತಾರೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಬಿಕಾಸ್ ಇದರದ್ದು ಮೈನ್ ಎಫೆಕ್ಟ್ ಅಂತಂತಿದ್ರೆ, ನೀವು ಒಮ್ಮೆ ಯೂಸ್ ಮಾಡಿದರೆ ಇದನ್ನು ಯೂಸ್ ಮಾಡ್ತಾನೇ ಇರಬೇಕು. ಅದರ ಬಗ್ಗೆ ಲಾಸ್ಟಿಗೆ ಮಾತಾಡ್ತೇನೆ. ಒಂದು ವೇಳೆ ನೀವು ಅದನ್ನು ಬಿಟ್ಟರೆ ನಿಮ್ಮ ಕೂದಲು ಮತ್ತೆ ಹೋಗ್ತದೆ. ಸೊ ಅದರ ಬಗ್ಗೆ ಲಾಸ್ಟಿಗೆ ಮಾತಾಡ್ತೇನೆ. ಈಗ ಸೈಡ್ ಎಫೆಕ್ಟ್ ಎಂತ ಅಂತ ತಿಳ್ಕೊಳ್ಳುವಂಥ ಸಮಯ ಎಲ್ಲ ಬರೆದು ಬಂದಿದ್ದೇನೆ, ಆಯಿತಾ? ನನಗೆ ಸ್ವಲ್ಪ ನೋಟೆಡ್ ಎಲ್ಲ ಮಾಡಿ ಆ ಥರ ಈ ಥರ ಎಲ್ಲ ಮಾಡಿ ಬರೆದುಕೊಂಡು ಬಂದಿದ್ದೇನೆ. ಅದನ್ನೆಲ್ಲ ಹೇಳ್ತಾ ಹೋಗ್ತೇನೆ. ಈಗ ಈ ಮಿನಾಕ್ಸಿಡಿಲಲ್ಲಿ 2 ಥರ ಸಿಗ್ತದೆ, ಒಂದು ಟ್ಯಾಬ್ಲೆಟ್, ಇನ್ನೊಂದು ಫೋಮ್. ಈ ಫೋಮ್ ಯಾವ ಥರ ಅಂತ ಹೇಳಿದರೆ ಸ್ಪ್ರೇ ಮಾಡಿದರೆ ಆಯಿತು. ಟ್ಯಾಬ್ಲೆಟ್ ಅಂತ ಹೇಳಿದರೆ ಡೈರೆಕ್ಟಾಗಿ ನೀವು ಯಾವ ಥರ ತಿಂತೀರ ಅದೇ ಥರ. ಸೊ ಇದನ್ನು ಎಷ್ಟೆಷ್ಟು ಯೂಸ್ ಮಾಡಬೇಕಂತ ಹೇಳಿದರೆ, ನೀವು ಡಾಕ್ಟ್ರನ್ನು ಕನ್ಸಲ್ಟೆಂಟ್ ಮಾಡಿದ ಆದಮೇಲೆ ನೀವು ಒಂದು ತೀರ್ಮಾನಕ್ಕೆ ಬನ್ನಿ. ಬಟ್ ನಾರ್ಮಲ್ ಆಗಿ 2 ml ಇಂದ ಸ್ಟಾರ್ಟ್ ಆಗ್ತದೆ ಡೈಲಿ. 2 ml, ಹುಡುಗರಿಗೆ 5 ml,
ಆ ಥರ ಇರ್ತದೆ. ಮತ್ತು ಮಿನಾಕ್ಸಿಡೈಲ್ ಟ್ಯಾಬ್ಲೆಟ್ ಆದರೆ ದಿನಕ್ಕೆ 2 ಟ್ಯಾಬ್ಲೆಟ್ ಇರ್ತದೆ. ಸೊ ಅದರ ಬಗ್ಗೆ ಈಗ ಮಾತಾಡಬೇಕಂತ ಇದ್ರೆ ಎಲ್ಲ ಬರೆದು ಬಂದಿದ್ದೇನೆ. ನೋಡ್ಬೋದು ಇಷ್ಟು ಬರ್ಕೊಂಡು ಬಂದಿದ್ದೇನೆ. ಸೊ ಇದರದ್ದು ಈಗ ಯೂಸೇಜ್ ನಿಮಗೆ ಹೇಳಬೇಕು. ಸೊ ಫಸ್ಟ್ ಆಫ್ ಆಲ್ ಟ್ಯಾಬ್ಲೆಟಲ್ಲಿ ಯಾವ ಥರ ನಿಮಗೆ ಒಂದು ಟ್ಯಾಬ್ಲೆಟಲ್ಲಿ ಯಾವ ಥರ ನಿಮಗೆ ಸೈಡ್ ಎಫೆಕ್ಟ್ ಆಗ್ತದೆ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ನಿಮಗೆ ತಲೆ ತಿರುಗಲಿಕ್ಕೆ ಶುರು ಆಗ್ತದೆ. ದಯವಿಟ್ಟು ಅದನ್ನೆಲ್ಲ ನೀವು ನೋಡಿಕೊಂಡೇ ನೀವು ಅದಕ್ಕೆ ಹೇಳ್ತಾ ಇರೋದು ಡಾಕ್ಟ್ರ್ ಹತ್ರ ಕನ್ಸಲ್ಟೆಂಟ್ ಮಾಡಿ. ನೀವು ತೆಗೊಳ್ಳೋದು ಬೇಡ. ಫಸ್ಟ್ ಆಫ್ ಆಲ್ ಮಿನಾಕ್ಸಿಡೈಲ್ ತೆಗೊಳ್ಳೋದೇ ಬೇಡ ಮಾರೆ, ಅದೆಲ್ಲ ಬೇಡ, ಸಾಯಲಿ. ತಲೆದು ಕೂದಲು ಹೋದರೆ ಅಷ್ಟೇ ಹೋಯಿತು. ಬಟ್ ತೆಗೊಂಡವರಿದ್ದರೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಫಸ್ಟಿಗೆ ತಲೆ ತಿರುಗ್ತದೆ, ಅದಾದಮೇಲೆ ನಿಮಗೆ ಮೂರ್ಛೆ ಹೋಗುವ ಸಂಭವ ಜಾಸ್ತಿ ಇರ್ತದೆ. ಅಲ್ಲಲ್ಲಿ ತಲೆ ತಿರುಗಿ ಬೀಳೋದು, ಮತ್ತು ಎಂಥದ್ದು ಒಂದು ಪ್ರಜ್ಞೆನೇ ಇರೋದಿಲ್ಲ ಬಿದ್ದಾದಮೇಲೆ, ಆ ಥರದ್ದೊಂದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತೇಳಿ, ಥರ್ಡ್ ಪಾಯಿಂಟ್ ಎಂತಂತ ಹೇಳಿದರೆ ನಿಮ್ಮದು ಹೃದಯದ ಬಡಿತ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ. ಬ್ಲಡ್ ಪ್ರೆಷರ್ ಹೈ ಆಗಿರೋದ್ರಿಂದ ನಿಮ್ಮದು ಹಾರ್ಟಿಗೆ ಪ್ರಾಬ್ಲಮ್ ಆಗ್ಬೋದು. ಅದೊಂದು ದೊಡ್ಡ ಉಪದ್ರ. ಬಿಕಾಸ್ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ತೊಂದರೆ, ಹಾರ್ಟಿಗೆಲ್ಲ ಬಂದು ಸ್ವಲ್ಪ ತೊಂದರೆ ಜಾಸ್ತಿ. ಮತ್ತು ಮೇಯ್ನಾಗಿ ಉಸಿರಾಟದ ತೊಂದರೆ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಸ್ವಲ್ಪ ಇಲ್ಲಿಂದ 1 ಕಿಲೋಮೀಟ್ರ್ ಅಲ್ಲ, ಒಂದು 100 ಮೀಟ್ರ್ ಹೋದರೆ, ಒಂದು ಇಲ್ಲಿಂದ ಒಂದು 50 ಮೀಟ್ರ್ ಹೋದರೆ ಸಹ ನಿಮಗೆ ಆಯಾಸ ಆಗೋದು, ತುಂಬ ಆಯಾಸ ಆಗ್ತದೆ. ಬಿಕಾಸ್ ನಿಮಗೆ ಅದು ಬ್ಲಡ್ ಫ್ಲೋ ಜಾಸ್ತಿ ಆದಾಗೆ ನಿಮಗೆ ಫುಲ್ ಒಳಗೆ ವರ್ಕ್ ಜಾಸ್ತಿ ಆದಾಗೆ ನಿಮಗೆ ಉಸಿರಾಟದ ತೊಂದರೆ ಜಾಸ್ತಿ ಆಗ್ಬೋದು. ಅದಕ್ಕೆ ಸ್ವಲ್ಪ ನೀವು ನೋಡಿಕೊಂಡು ತಗೊಳ್ಳಿ ಅದನ್ನು. ಅದಾದಮೇಲೆ ಪಾದಗಳಲ್ಲಿ ಊತ ಬರ್ತದೆ. ನಿಮ್ಮ ಕಾಲಿರ್ತದಲ್ಲ, ಕಾಲ ಕೆಳಗಡೆ ಆಗಿರ್ಬೋದು, ಕಾಲಿದ್ದು ಪಾದಗಳಲ್ಲಿ ಆಗಿರ್ಬೋದು, ನಿಮ್ಮದು ದಪ್ಪ ಆಗ್ತದೆ, ಊತ ಬರ್ತದೆ ಅಂತ ಹೇಳ್ತಾರೆ. ಸೊ ದಪ್ಪ ಆಗ್ತದೆ. ಅದಾದಮೇಲೆ ನಿಮಗೆ ಕಾಲು ನೋವು ಶುರು ಆಗ್ಬೋದು, ಆ ಥರದ್ದೊಂದು ಉಪದ್ರ. ಅದಾದಮೇಲೆ ದಣಿವು, ಮೈನಾಗಿ ಆಗೋದು ಆಯಾಸ ಅಂತ ಹೇಳಿದರೆ ನಿಮಗೆ ಈಗ ಹಾರ್ಟಿದ್ದು ಎಲ್ಲ ಈಗ ಈ ಲಕ್ಷಣಗಳು ಬಂದರೆ ನಿಮಗೆ ದಣಿವು ಜಾಸ್ತಿ ಆಗ್ತದೆ ಗ್ಯಾರಂಟಿ, ಆಯಾಸ. ಬಿಕಾಸ್ ಹಾರ್ಟಿದ್ದು ಬ್ಲಡ್ ಸರ್ಕ್ಯುಲೇಷನ್ ಆಗುವಾಗ ಜಾಸ್ತಿ ಆಗುವಾಗ ನಿಮಗೆ ಕರೆಕ್ಟಾಗಿ ದಣಿವು ಕೂಡ ಜಾಸ್ತಿ ಆಗ್ತದೆ, ಆಯಾಸ ಆಗಲಿಕ್ಕೆ ಶುರು ಆಗ್ತದೆ. ಅದಾದಮೇಲೆ ಅನಗತ್ಯವಾಗಿ ತೂಕ ಹೆಚ್ಚಳ, ಅದೊಂದು ನೀವು ಬರೆದಿಟ್ಕೊಳ್ಳಿ. ಅನಗತ್ಯವಾಗಿ ತೂಕ ಹೆಚ್ಚಳ ನೀವು ಆಗ್ತೀರಾ. ಬಿಕಾಸ್ ಮಿನಾಕ್ಸಿಡೈಲ್ ಯೂಸ್ ಮಾಡಿದವರು ನಾನು ಜಾಸ್ತಿಯಾಗಿ ನೋಡಿದ್ದೇನೆ, ಅವರೆಲ್ಲ ಈ ಥರ ಈಗಿರ್ತಾರೆ. ಬಿಕಾಸ್ ಆ ಥರ ಒಂದು ಸೈಡ್ ಎಫೆಕ್ಟು. ಇದೆಲ್ಲ ಇಷ್ಟು ನಾನು ಹೇಳಿದಲ್ಲ, ಇದೆಲ್ಲ ಇದಕ್ಕಿಂತ ಜಾಸ್ತಿ ಇರ್ಬೋದು. ಬಟ್ ನಾನು ಮೈನ್ ಪಾಯಿಂಟ್ಗಳನ್ನೆಲ್ಲ ತೆಗೆದು ಹಾಕಿ ಇಲ್ಲಿ ಬರೆದಿರೋದು. ಸೊ ಟ್ಯಾಬ್ಲೆಟಲ್ಲಿ ಇಷ್ಟುಂಟು, ಇಷ್ಟು ಹೇಳಿದಲ್ಲ, ಇದೆಲ್ಲ ಟ್ಯಾಬ್ಲೆಟಿಂದ ಬರುವಂತಹ ಎಂಥದ್ದು ಸೈಡ್ ಎಫೆಕ್ಟ್ಗಳು. ಈಗ ಫೋಮ್ ಸ್ಪ್ರೇಯಲ್ಲಿ ಬರುವಂಥ ಸೈಡ್ ಎಫೆಕ್ಟ್ಗಳನ್ನು ನೋಡೋದಾದರೆ, ಫಸ್ಟಿಗೆ ಇಚ್ಚಿಂಗ್ ಶುರು ಆಗ್ತದೆ. ನೀವೀಗ ಸ್ಪ್ರೇ ಹಾಕಿದ ಕೂಡಲೇ ನಿಮ್ಮ ತಲೆಯಲ್ಲಿ ಬರ್ನಿಂಗ್ ಶುರು ಆಗ್ತದೆ. ಬರ್ನಿಂಗ್ ಅಂತ ಹೇಳಿದರೆ ತುರಿಕೆ ಶುರು ಆಗ್ತದೆ. ಮತ್ತು ಅಲ್ಲಿ ಒಂದು ಸುಟ್ಟ ಗಾಯದ ಥರ ಆಗ್ತದೆ, ನಿಮಗೆ ಇರಿಟೇಷನ್ ತಲೆಯಲ್ಲಿ. ಸೊ ಅದನ್ನೊಂದು ನೋಡ್ಕೊಳ್ಳಿ. ಅದಾದಮೇಲೆ ಎದೆನೋವು ಬರ್ತದೆ, ಅದು ಟ್ಯಾಬ್ಲೆಟಲ್ಲಿ ಸಹಿತು ಇದರಲ್ಲಿ ಸಹಿತು ಎದೆನೋವು ಬಂದೇ ಬರ್ತದೆ. ಉಸಿರಾಟದ ತೊಂದರೆ ಬರ್ತದೆ. ಮತ್ತು ಅತಿಯಾಗಿ ನಿದ್ರೆ ಬರ್ತದೆ ಫೋಮ್ ಹಾಕಿದರೆ. ಟ್ಯಾಬ್ಲೆಟಲ್ಲಿ ಅದು ಮೆನ್ಷನ್ ಮಾಡಿರಲಿಲ್ಲ ನಾನು ಆ ಥರ ಈ ಥರ ಸರ್ಚ್ ಮಾಡುವಾಗ. ಬಟ್ ಇದು ಫೋಮಲ್ಲಿ ಜಾಸ್ತಿ ಅವರು ಹೈಲೈಟ್ ಮಾಡಿ ತೋರಿಸಿದ್ದೆ ಅಂತಂತ ಇದ್ದರೆ ನಿದ್ರೆ ಬರ್ತದೆ ಅಂತೇಳಿ. ಸೊ ನಿದ್ರೆ ನೀವು ಡ್ಯೂಟಿಗೆ ಹೋಗ್ಬೇಕಾದ್ರೆ ನೀವು ಹಾಕ್ಕೊಂಡ್ರೆ ಸ್ವಲ್ಪ ಡೇಂಜರು. ಅದಾದಮೇಲೆ ಆ್ಯಸ್ ಯೂಶ್ವಲ್ ತಲೆ ತಿರುಗೋದು ಅದು ಇದ್ದೇ ಇರ್ತದೆ. ಮತ್ತು ತುರಿಕೆ ಶುರು ಆಗ್ತದೆ, ನಾನು ಹಾಗೆ ಹೇಳಿದಾಗೆ ತುರಿಕೆ ಇರ್ತದೆ. ಅದಾದಮೇಲೆ ಸತ್ಯವಾಗಿ ನಿಮ್ಮ ಇಲ್ಲೆಲ್ಲ ಈ ಫೇಸಲ್ಲಿ ಇಲ್ಲೆಲ್ಲ ಕೂದಲೆಲ್ಲ ಬೆಳೀಲಿಕ್ಕೆ ಶುರು ಆಗ್ತದೆ, ಎಲ್ಲಿ ಅಂತ ಇಲ್ಲ. ಸೊ ಮಿನಾಕ್ಸಿಡೈಲ್ ಜಾಸ್ತಿ ಆಗೋದ್ರಿಂದ ನಿಮ್ಮದು ಬ್ಲಡ್ ಫ್ಲೋ ಜಾಸ್ತಿಯಾಗಿ ಇದೆಲ್ಲ ಪ್ರಾಬ್ಲಮ್ ಶುರು ಆಗ್ತದೆ. ಮತ್ತು ಈ ದಣಿವು ಅದು ಇದು ನಾನು ಆಗ ಎಂತೆಲ್ಲ ಪಾಯಿಂಟ್ ಹೇಳಿದೆ ಅದೆಲ್ಲ ಉಂಟು. ಅದರಲ್ಲಿ ಎಕ್ಸ್ಟ್ರಾ ಜಾಸ್ತಿ ಎರಡು ಎಂತಂತ ಹೇಳಿದರೆ, ಸ್ಪ್ರೇಯಲ್ಲಿ ಫೋಮಲ್ಲಿ ಜಾಸ್ತಿ ಅಂತ ಒಂದು ನಿದ್ರೆ, ಮತ್ತು ಅನಗತ್ಯವಾಗಿ ಅಲ್ಲಲ್ಲಿ ಮುಖದಲ್ಲಿ ಆಗಿರ್ಬೋದು, ಕೈಗಳಲ್ಲಿ ಎದೆ ಭಾಗದಲ್ಲೆಲ್ಲ ಜಾಸ್ತಿಯಾಗಿ ನಿಮಗೆ ಕೂದಲು ಬೆಳೀತದೆ. ಅದಾಗಿ ಮತ್ತು ಕೈ ಕಾಲು ಊತ ಮತ್ತು ತೂಕ ಹೆಚ್ಚಾಗೋದು ಅದೆಲ್ಲ ನಾನು ಆಗ ಹೇಳಿದ್ದೇನೆ, ಅದೆಲ್ಲ ಇದ್ದೇ ಇರ್ತದೆ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಳ್ಳಿ. ಮತ್ತು ಇದನ್ನು ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತೇಳಿದರೆ, ಗರ್ಭಿಣಿಯರು ದಯವಿಟ್ಟು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ಗರ್ಭಿಣಿಯರಿಗೆ ಇದು ಒಳ್ಳೆಯದಲ್ಲ. ನೀವು ಯೂಸ್ ಮಾಡೋ ಮುಂಚೆ ಒಂದು ವೇಳೆ ಆ ಥರ ನೀವು ಯೂಸೇ ಮಾಡಲೇಬೇಕಂತ ಹೇಳಿದರೆ ಡಾಕ್ಟರ್ ಕನ್ಸಲ್ಟೆಂಟ್ ಮಾಡ್ಬೋದು, ಡಾಕ್ಟ್ರು ಸಹ ಬೇಡ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದರೆ, 18 ವರ್ಷದ ಕೆಳಗಿನವರು ಯೂಸ್ ಮಾಡಲಿಕ್ಕೆ ಬಾರ್ದು. ಇದೊಂದು ನಿಮ್ಮ ಹತ್ರ ಹೇಳಲಿಕ್ಕಿತ್ತು. ಸೊ ಈಗ ಮೈನ್ ವಿಷಯಕ್ಕೆ ಬರ್ತೇನೆ. ಆಯಿತು, ಎಂಡಿಂಗ್ ಕೊಡುವ ಸಮಯದಲ್ಲಿ ಒಂದು ವಿಷಯ, ಇಷ್ಟೆಲ್ಲ ಹೇಳಿದೆ, ಬಟ್ ಮಿನಾಕ್ಸಿಡೈಲ್ ದೇಹಕ್ಕೆ ಒಳ್ಳೆಯದಾ ಅಂತ ಹೇಳಿದರೆ ನೋ. ಮಿನಾಕ್ಸಿಡೈಲನ್ನು ಯೂಸ್ ಮಾಡಲೇಬೇಡಿ. ದಯವಿಟ್ಟು ಎಷ್ಟೇ ಕೂದಲು ಹೋದರೂ ಕೂಡ ಮಿನಾಕ್ಸಿಡೈಲಿಂದ ದೂರ ಇರಿ. ಅದನ್ನೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಬಿಕಾಸ್ ಇಷ್ಟೆಲ್ಲ ಪ್ರಾಬ್ಲಮ್ ಇರುವಾಗ
ಯಾಕೆ ಯೂಸ್ ಮಾಡಬೇಕಲ್ಲ? ಮುಂಚೆನೇ ನಮ್ಮ ಜೀವ ಈಗಿನ ಫುಡ್ಡಿಗೆಲ್ಲ ಒಟ್ರಾಸಿಯಾಗಿ ಹೋಗಿದೆ. ಅದರ ನಡುವೆ ಇಂಥದ್ದನ್ನೆಲ್ಲ ಹಾಕಿ ನಮ್ಮ ಜೀವವನ್ನು ಇನ್ನೂ ಸಹ ನಾವು ಹಾಳು ಮಾಡಿಕೊಳ್ಳುವುದಂತ ಹೇಳಿದ್ರೆ ತುಂಬ ಕಷ್ಟ. ಸೊ ಇದನ್ನೆಲ್ಲ ಸ್ವಲ್ಪ ಆಲೋಚನೆ ಮಾಡಿ ಮತ್ತೆ ನೀವೊಂದು ಡಿಸಿಷನ್ ತಗೊಳ್ಳಿ. ಅದಕ್ಕೆ ಹೇಳ್ತಾ ಇರೋದು ಡಾಕ್ಟರ್ ಹತ್ರ ಕೇಳಿ ಅಂತೇಳಿ. ಸೊ ಇನ್ನೊಂದು ಮೈನ್ ವಿಷಯ ಏನಪ್ಪ ಅಂತ ಹೇಳಿದರೆ, ಈ ಮಿನಾಕ್ಸೈಡನ್ನು ನೀವು ಒಮ್ಮೆ ತಗೊಂಡ್ರೆ ನಿಮ್ಮ ಜೀವನ ಪರ್ಯಂತ ಅಂತ ಹೇಳಿದರೆ ನಿಮ್ಮ ಉಸಿರು ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ನೀವು ಈ ಮಿನಾಕ್ಸಿಡಲನ್ನು ಯೂಸ್ ಮಾಡ್ತಾನೇ ಇರಬೇಕು. ಸೊ ಅರ್ಧದಲ್ಲಿ ಬಿಟ್ಟರೆ ನಿಮಗೇನೆ ತೊಂದರೆ. ಸೊ ಯಾವ ಥರ ಅಂತ ಹೇಳಿದರೆ, ಫಸ್ಟಿಗೆ ನೀವು ತಗೊಳ್ತೀರಾ, 6 ತಿಂಗಳಾದಮೇಲೆ ರಿಸಲ್ಟ್ ಸಿಗ್ತದೆ, ಫುಲ್ ಹೇರ್ ಗ್ರೋ ಆಯ್ತು ಅಂತೇಳಿ ನೀವು ಬಿಟ್ಬಿಟ್ರೆ 1-2 ವಾರ ಸರಿಯಾಗಿರ್ತದೆ. ಅದಾದಮೇಲೆ ನಿಮ್ಮದು ಕೂದಲೆಲ್ಲ ಮತ್ತೆ ಹೇರ್ ಫಾಲ್ ಆಗಲಿಕ್ಕೆ ಶುರು ಆಗ್ತದೆ. ಮತ್ತು ನೀವು ಮುಂಚೆ ಹೇಗಿದ್ರು ಅದಕ್ಕಿಂತ ನಿಮ್ಮ ಪರಿಸ್ಥಿತಿ ಮತ್ತೆ ಸಹ ಹದಗೆಡ್ತದೆ. ಅದೇ ವಿಷಯ ನಾನು ಆಗ ಫಸ್ಟಿಗೆ ಒಂದು ಸ್ಟೋರಿ ಹೇಳಿದ್ದಲ್ಲ ನನ್ನ ಫ್ರೆಂಡಿದ್ದು. ಸೊ ಆ ಫ್ರೆಂಡಿದ್ದು ವಿಷಯದಲ್ಲಿ ಸಹ ಇದೇ ರೀತಿ ನಡೆದಿರುವಂಥದ್ದು. ಸೊ ಮಿನಾಕ್ಸಿಡಲ್ ಯಾರು ಕೂಡ ಯೂಸ್ ಮಾಡಬೇಡಿ ಆಯಿತಾ? ನಿಮ್ಮ ಜೀವಕ್ಕೆ ಸಹ ಒಳ್ಳೆಯದಲ್ಲ. ನೀವು ಅಷ್ಟು ಸಹ ನಿಮಗೆ ಒಂದು ಪ್ರಾಡಕ್ಟಿಗೆ ಅದಕ್ಕೆ ಒಂದು 1,800 ರೂಪಾಯಿ 1,000 ರೂಪಾಯಿ ಚಿಲ್ಲರೆ ಅಂಥದ್ದು ಉಂಟು. ಇಷ್ಟು ಚಿಕ್ಕ ಡಬ್ಬಿಗೆ 200 ml ಅಂಥದ್ದು ಬರೋದಂತ ಕಾಣ್ತದೆ. ಸೊ ನೀವು ಅಷ್ಟು ಸಹ ನಿಮಗೆ ಹಠ ಇದ್ದರೆ ನನ್ನ ಜೀವನ ಪೂರ್ತಿ ನಾನು ತಗೊಳ್ತೇನೆ ಮಾರೆ, ನನಗೆ ಅಷ್ಟೇ ಅಂದ ಬೇಕು, ಅದು ಬೇಕು, ಇದು ಬೇಕಂತಿದ್ದರೆ ನೀವು ತಗೊಳ್ಬೋದು. ನಾನು ಸಜೆಸ್ಟ್ ಮಾಡೋದಿಲ್ಲ. ಸೊ ಮಿನಾಕ್ಸಿಡೈಲ್ ಬಗ್ಗೆ ನಿಮಗೆ ಹೇಳಲಿಕ್ಕಿತ್ತು, ಅದನ್ನು ಹೇಳಿದ್ದೇನೆ. ಸೊ ಇದು ನನ್ನ ಕ್ಯಾಟಗರಿ ಆಗಿರಲಿಲ್ಲ. ಸೊ ನಡುವಲ್ಲಿ ಈ ಥರದೊಂದು ವಿಡಿಯೋ ಹಾಕ್ತಾ ಇರ್ತೇನೆ. ಸೊ ನಿಮಗೆ ಬೇರೆ ಎಂತಾದರೂ ವಿಷಯದಲ್ಲಿ ಡೌಟ್ ಇದ್ದರೆ, ಬೇರೆ ಯಾವುದಾದ್ರೂ ಒಂದು ಪ್ರಾಡಕ್ಟಲ್ಲಿ ಡೌಟ್ ಇದ್ದರೆ ಕೇಳಿ. ನಾನು ಸುಮ್ಮನೆ ಬೇಕಾಬಿಟ್ಟು ಇಲ್ಲಿ ಬಂದು ಮಾತಾಡ್ತಿರ್ಲಿಲ್ಲ. ಸೊ ಇಷ್ಟೆಲ್ಲ ಕವರ್ ಮಾಡಿಕೊಂಡು ಇಷ್ಟನ್ನೆಲ್ಲ ಬರೆದುಕೊಂಡು ಕರೆಕ್ಟಾಗಿ ಅವರ ಆ್ಯಪಿಗೆ ಹೋಗಿ, ಮಿನಾಕ್ಸಿಡೈಲಿದೆ ಆ್ಯಪಿಗೆ ಹೋಗಿ ಎಲ್ಲ ನೋಡಿ, ಮತ್ತು ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಕೆಲವೊಂದು ಡಾಕ್ಟ್ರುಗಳಿಂದ ಕೇಳಿ ತಿಳ್ಕೊಂಡು ಈ ವಿಷಯಗಳನ್ನು ನಿಮ್ಮ ಹತ್ರ ಹೇಳ್ತಾ ಇರೋದು. ಸೊ ಹಾಗಾದರೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸುವ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅದಕ್ಕಿಂತ ಮುಂಚೆ ನಿಮ್ಮ ಫ್ರೆಂಡ್ಗಳು ಯಾರಾದರೂ ಮಿನಾಕ್ಸಿಡೈಲನ್ನು ಯೂಸ್ ಮಾಡ್ತಾ ಇದ್ದರೆ ದಯವಿಟ್ಟು ಅವರಿಗೆ ಸಹ ಶೇರ್ ಮಾಡಿ, ಅವರು ಸಹ ನೋಡಲಿ, ಅವರಿಗೆ ಸಹ ಒಂದು ಸ್ವಲ್ಪ ಬುದ್ಧಿ ಬರಲಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಎಂತಾದರೂ ಬೇರೆ ಪ್ರಾಡಕ್ಟ್ ಮೇಲೆ ಆಗಿರ್ಬೋದು, ಬೇರೆ ಎಂಥಾದರೂ ವಿಷಯದಲ್ಲಿ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದನ್ನು ತಿಳ್ಕೊಂಡು ಅದನ್ನೊಂದು ಸ್ವಲ್ಪ ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಇಂತಹ ವಿಷಯಗಳನ್ನು ತಂದಿಡುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನೀವು ವಿಡಿಯೋ ನೋಡಿದರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್.